MDP ಕಾಫಿ ಹೌಸಿನ ಹೊಂಗೆ ತಳದಲ್ಲಿ ನೆರೆದಿರುವ ಎಲ್ಲ ಸಹೃದಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಹೊಸಕೋಟೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ತುಂಬ ಕಡಿಮೆ. ಅದರಲ್ಲೂ ಸಂಸ್ಕೃತಿ ಪ್ರಸಾರ, ಸಾಹಿತ್ಯ ಸಂಸ್ಕೃತಿ ಪ್ರಸಾರದಂಥ ಚಟುವಟಿಕೆಗಳಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಆದರೆ ಕೋಲಾರದಿಂದ ಮೊದಲಿಗೆ ಬಾಗೇಪಲ್ಲಿ ಕೃಷ್ಣಮೂರ್ತಿಯವರು ಹೊಸಕೋಟೆಗೆ ಬಂದರು. ನಂತರ ಅವರನ್ನು ಅನುಸರಿಸಿ ನಾನು ಕೂಡ ಹೊಸಕೋಟೆಗೆ ಬಂದೆ. ನಾವಿಬ್ಬರೇ ಇಲ್ಲಿರೋದು. ನಮಗಿಂತ ಮುಂಚೆ ಇಲ್ಲಿದ್ದವರು ಸಾಹಿತ್ಯದಲ್ಲಿ ಹೆಸರು ಮಾಡಿದವರು ಇಬ್ಬರು ಬೆಂಗಳೂರು ಸೇರಿಕೊಂಡ್ರು. ಅದು ತಮಗೆಲ್ಲ ಗೊತ್ತಿರೋ ವಿಷಯ. ಆಮೇಲೆ ಇಲ್ಲಿ ಈ ಮಾತಾಡೋದಕ್ಕೆ ಒಂದು ಸಭೆ ಅಥವಾ ಒಂದು ಸಾಹಿತ್ಯಿಕ ಸಭಾಂಗಣ ಅನ್ನೋದಿಲ್ಲ. ತಮ್ಮಾರೆಡ್ಡಿಯವರಿದ್ದಾರೆ ಇಲ್ಲಿ. ಇದಕ್ಕೆ ಮೊದಲು 2 ಕೃತಿಗಳ ಬಿಡುಗಡೆ ಸಂದರ್ಭದಲ್ಲಿ, ಅಂದರೆ ಬಾಗೇಪಲ್ಲಿ ಕೃಷ್ಣಮೂರ್ತಿಯವರ ಪ್ರವಾಸ ಕಥನಗಳ ಬಿಡುಗಡೆ ಸಂದರ್ಭದಲ್ಲಿ ತಮ್ಮಾರೆಡ್ಡಿಯವರ ಮನೆ ಅಂಗಳದಲ್ಲೇ ನಾವು ಮಾತಾಡಿದ್ದು. ಗಿರಿರಾಜ್ ಅವರು ಅದೇ ನನಗೆ ಅದು ಸ್ವಲ್ಪ ಕನ್ಫ್ಯೂಸ್ ಅದು. ಒಟ್ಟಿನಲ್ಲಿ ತಮ್ಮಾರೆಡ್ಡಿನೇ ಬಹಳ ಮುಖ್ಯ. ಅದನ್ನೆಲ್ಲ ಅರೇಂಜ್ ಮಾಡಿದ್ದು ಅವರೇ. ಆದ್ದರಿಂದ ಅಂಥ ವ್ಯಕ್ತಿಗಳು ಬೇಕು. ಯಾಕೆಂದರೆ ಪಂಪ ಹೇಳ್ತಾನೆ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಿಸರ್. ಇಂಥ ಮನಸ್ಸುಗಳಿಲ್ಲ ಅಂದಮೇಲೆ ಮನುಷ್ಯರಾಗಿ ಏನು ಪ್ರಯೋಜನ? ಒಂದು ರೀತಿ ಪಶುಗಳಿಗೂ ಮತ್ತು ಮಾನವರಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಪಂಪನ ಮಾತಿನಲ್ಲಿ ಗುರುತಿಸ್ಬೇಕಾಗುತ್ತೆ. ನೋಡಿ, ಅವನು ಮೊದಲು ಹೇಳೋದೇ ತ್ಯಾಗದ ತಳಹದಿಯ ಮೇಲೆ ಒಂದು ವ್ಯಕ್ತಿತ್ವದ ಗೋಪುರ ಆಗಲಿ, ಸಮಾಜದ ಗೋಪುರ ಆಗಲಿ ನಿಲ್ಲಬೇಕು. ಇವತ್ತೇನಾಗಿದೆ ಅಂದರೆ ಜಾಗತೀಕರಣ ನಿಮಗೆಲ್ಲ ಗೊತ್ತಿದೆ. ತ್ಯಾಗ ಕಟ್ ಮಾಡಿಬಿಟ್ಟಿದ್ದಾರೆ. ಭೋಗದ ತಳಹದಿಯ ಮೇಲೆ ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಅದರಿಂದ ಸಂಸ್ಕೃತಿ ಪ್ರಸಾರದ ಚಟುವಟಿಕೆಗಳು ಕೂಡ ತುಂಬ ಕಡಿಮೆನೇ. ಆದರೆ ರಾಜಧಾನಿ ಎಷ್ಟೇ ಹತ್ತಿರದಲ್ಲಿದ್ದರೂ ಕೂಡ ಅದರ ಆಕರ್ಷಣೆಗೆ ಒಳಗಾಗದೆ ಕೃಷ್ಣಮೂರ್ತಿಯವರು ತಮ್ಮ ಕೃತಿಗಳ ಬಿಡುಗಡೆಯನ್ನು ಹೊಸಕೋಟೆಯಲ್ಲೇ ಮಾಡಿದ್ದಾರೆ. ಆದ್ದರಿಂದ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. 3 ವಾರಗಳ ಹಿಂದೆ ನನಗೆ ಫೋನ್ ಮಾಡಿ, ಆಗಸ್ಟ್ 3 ನಾನು ಮೊದಲೇ ಹೇಳ್ತಾ ಇದ್ದೀನಿ, ನೀವೆಲ್ಗೂ ಹೋಗಬಾರ್ದು. ಯಾಕೆಂದರೆ ನಾನು ನಡುವಂತರಂಗೆ ಹೋಗ್ಬಿಟ್ರೆ ಒಂದು 10-15 ದಿವಸ ಅಲ್ಲೇ ಇದ್ಬಿಡ್ತೀನಿ. ಈ ಕಡೆ ಬರಲ್ಲ ನಾನು. ಅದೊಂದು ಕುಗ್ರಾಮ, ಅದು ಗಿರಿಜನ ಗ್ರಾಮ, ಅದು ಅಟ್ಯಾಚ್ಡ್ ಟು ಫಾರೆಸ್ಟ್, ಕಾಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ. ಅದರಿಂದ ನನಗೆ ಅದು ತುಂಬ ಇಷ್ಟ, ಅದು ಆ ಜಾಗ. ಅದರಿಂದ ನಾನು ಆವಾಗವಾಗ ಅಲ್ಲಿ ಹೋಗ್ತಾನೆ ಇರ್ತೀನಿ. ಹೊಸಕೋಟೆಯಲ್ಲಿ ಮನೆ ಇದೆ ನನಗೆ. ನನ್ನ ಹೆಂಡತಿ, ನನ್ನ ಮಗ, ನಾನು 3 ಇರೋದು. ರಜಾ ದಿನಗಳಲ್ಲಿ ನನ್ನ 2 ಹೆಣ್ಮಕ್ಳು ಬರ್ತಾರೆ, ಹೋಗ್ತಾರೆ. ಒಟ್ಟಿನಲ್ಲಿ ಹೊಸಕೋಟೆಯಲ್ಲಿ ಸಾಹಿತ್ಯ ಸಂಸ್ಕೃತಿ ಇದೆ ಅಂತ ಅಂದರೆ ಅದಕ್ಕೆ ಕಾರಣ ಬಹುಶಃ ಬಾಗೇಪಲ್ಲಿ ಕೃಷ್ಣಮೂರ್ತಿ ಮತ್ತು ತಮ್ಮಾರೆಡ್ಡಿಯವರು. ಇಂಥವ್ರ ಸಂಖ್ಯೆ ಹೆಚ್ಚಲಿ ಅಂತ ಅಷ್ಟೇ ನಾನು ಹಾರೈಸ್ಬೋದು. ಮತ್ತು ಈಗ ನನಗೆ ಮುಂಚೆ ಮಾತಾಡಿದಂಥ ಗೋವರ್ಧನ್ ಮತ್ತು ಗಂಗಾಂಬಿಕೆ ಇಬ್ಬರು ಕೂಡ ತುಂಬ ಸೂಕ್ತವಾಗಿ ಏನು ಹೇಳಬೇಕೋ ಆ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅದರಿಂದ ನಾನು ಪುನರಾವರ್ತನೆ ಆಗದಂತೆ ನಾನು ಹೇಳ್ಬೋದಾದ ಮಾತುಗಳನ್ನು ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಗಿಬ್ರಾನ್ ಉವಾಚ, ಈ ಅನುವಾದ ಇದೆಯಲ್ಲ, ಭಾಳ ಮುಖ್ಯ. ಅದು ಅನುವಾದ ಹೇಗೆ ಮಾಡಬೇಕು, ಹೇಗೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ದೊಡ್ಡ ಚಿಂತನೆಯೇ ನಡೆದಿದೆ. ಅದರಲ್ಲೂ ನನಗೆ ರಾಜಶೇಖರ ನೆನಪಿಗೆ ಬರ್ತಾನೆ. ಅವನು ಧ್ವನ್ಯಾಲೋಕದ ಒಬ್ಬ, ಅಂದರೆ ಧ್ವನ್ಯಾಲೋಕದ ಸ್ಕೂಲಿಗೆ ಸೇರಿದಂಥ ಒಬ್ಬ ಚಿಂತಕ ರಾಜಶೇಖರ. ಕಾವ್ಯ ಮೀಮಾಂಸೆ ಅನ್ನೋದು ಅವನು ಬರೆದ ಕೃತಿ. ಅದರಲ್ಲಿ ಅವರು 3 ಬಗೆಗಳನ್ನು ಗುರುತಿಸ್ತಾನೆ ಅನುವಾದದಲ್ಲಿ. ಹರಣ ಸ್ವೀಕರಣ ವಿಚಾರ ಮಾತಾಡ್ತಾ, ಹರಣ ಅಂದರೆ ಕದಿಯೋದು, ಸ್ವೀಕರಣ ಅಂದರೆ ಸ್ವೀಕರಿಸೋದು. 2 ಬೇರೆ ಬೇರೆ. ನಮ್ಮಲ್ಲಿ ಹರಣ ಮಾಡೋರು ತುಂಬ ಇದ್ದಾರೆ. ಸೀತಾಪಹರಣ ಇದ್ದಂಗೆ ಅನ್ಯರ ಕೃತಿಗಳನ್ನು ಹರಣ ಮಾಡಿ ಹೆಸರು ಗಳಿಸಿದವ್ರು ತುಂಬ ಜನ ಇದ್ದಾರೆ. ಆದರೆ ಸ್ವೀಕರಣ ಆಗಲ್ಲ. ಹರಣ ಸ್ವೀಕರಣ ವಿಚಾರ ಅಂತ ಅವನು ಹೇಳ್ತಾನೆ. 3 ಬಗೆಗಳನ್ನು ಗುರುತಿಸ್ತಾನೆ. ಒಂದು ಆಲೇಖ್ಯ ಪ್ರಖ್ಯ ಅಂತ. ಆಲೇಖ್ಯ ಪ್ರಖ್ಯ ಅಂದರೆ ಆ ಲೇಖನ ಹೇಗಿದೆಯೋ ಹಾಗೇ ತನ್ನ ಭಾಷೆಯಲ್ಲಿ ಲೇಖನ ಮಾಡೋದು.
ಆಲೇಖ್ಯ ಪ್ರಖ್ಯ, ಮಕ್ಕಿ ಕ ಮಕ್ಕಿ ಅಂತ ಬಹಳ ಸರಳವಾಗಿ ಹೇಳೋದಾದರೆ, ಅಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ತರೋದು. ಇದು ಅಂಥ ಶ್ರೇಷ್ಠವಾದ ಅಭಿವ್ಯಕ್ತಿ ಕ್ರಮ ಏನಲ್ಲ, ಅದನ್ನು ಒಪ್ಪಲ್ಲ ರಾಜಶೇಖರ. ಎರಡನೇದು ಪ್ರತಿಬಿಂಬ ಕಲ್ಪ ಅಂತ. ಪ್ರತಿಬಿಂಬ ಕಲ್ಪ ಅಂದರೆ ಆ ಮೂಲದ ಭಾವಗಳನ್ನು ತನ್ನ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸುವುದು. ಇದು ಪ್ರತಿಬಿಂಬ ಕಲ್ಪಕ್ಕೆ ಅವನು ಕೊಟ್ಟಿರ್ತಕ್ಕಂಥ ವಿವರಣೆ. ಇಲ್ಲಿ ಮೂಲದ ಭಾವಗಳು ಇವನ ಭಾಷೆಯಲ್ಲಿ ಪ್ರತಿಫಲಿತ ಆಗ್ತವೆ. ಇದು ಎರಡನೇ ಬಗೆ. ಈ ಎರಡು ಬಗೆಗಳಿಗಿಂತಲೂ ಉನ್ನತವಾದ ಮೂರನೇ ಬಗೆಯೊಂದನ್ನು ರಾಜಶೇಖರ ಹೇಳ್ತಾನೆ, ಸಮಾನ ದೇಹಿ ಕಲ್ಪ. ಭಾಳ ಅದ್ಭುತವಾದಂಥ ಒಂದು ಶಬ್ದ ಇದು, ನನಗೆ ತುಂಬ ಇಷ್ಟ ಇದು. ಸಮಾನ ದೇಹಿ ಕಲ್ಪ ಅಂದರೆ ಈಗ ಸಂಸ್ಕೃತ, ಇಂಗ್ಲೀಷ್ ಅಥವಾ ಯಾವುದೇ ಭಾಷೆ ಇರ್ಬೋದು, ಆ ಭಾಷೆಯ ಶರೀರಕ್ಕೆ ಸಮಾನವಾದ ರೀತಿಯಲ್ಲಿ ಇನ್ನೊಂದು ಭಾಷೆಯಲ್ಲಿ ಅಭಿವ್ಯಕ್ತಿಯನ್ನು ಸಾಧಿಸುವುದು. ಇದು ಸಮಾನ ದೇಹಿ ಕಲ್ಪ. ಕನ್ನಡ ಸಾಹಿತ್ಯವಂತೂ ಸಮಾನ ದೇಹಿ ಕಲ್ಪಕ್ಕೆ ಅತ್ಯುತ್ತಮ ಉದಾಹರಣೆ. ಏಕೆಂದರೆ ಸಂಸ್ಕೃತದ ರಾಮಾಯಣ ಆಗಲಿ ಅಥವಾ ಮಹಾಭಾರತ ಆಗಲಿ ಕನ್ನಡದಲ್ಲಿ ಹೇಗೆ ಮರುಹುಟ್ಟು ಪಡೆದಿದೆ ಅನ್ನೋದನ್ನು ಪಂಪನಿಂದ ಹಿಡಿದು ಕುವೆಂಪುವರೆಗೆ ನೋಡಿದ್ರೂ ಕೂಡ ಕನ್ನಡ ಕವಿಗಳು ಸಮಾನ ದೇಹಿ ಕಲ್ಪದ ಕವಿಗಳು, ಪ್ರತಿಬಿಂಬ ಕಲ್ಪದ ಕವಿಗಳಲ್ಲ. ಇದು ನಾವು ಗಮನಿಸಬೇಕಾದಂಥ ವಿಚಾರ. ಇಂಥ ಸಮಾನ ದೇಹಿ ಕಲ್ಪಕ್ಕೆ ಬೆಸ್ಟ್ ಎಕ್ಸಾಂಪಲ್, ಮಾಡರ್ನ್ ಎಕ್ಸಾಂಪಲ್ BM ಶ್ರೀ. ಅವರ ಇಂಗ್ಲೀಷ್ ಗೀತಗಳು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕರುಣಾಳು ಬಾ ಬೆಳಕೆ ಭಾಳ ಪ್ರಸಿದ್ಧವಾದದ್ದು. ಅದು ನಮಗೆ ಮೂಲ ಇಂಗ್ಲೀಷ್ನ ಅನುವಾದ ಅಂತ ಅನಿಸೋದೇ. ಲಾರ್ಡ್ ಅಲಿನ್ಸ್ ಡಾಟರ್, ಇದು ಇಂಗ್ಲೀಷ್ನಲ್ಲಿರ್ತಕ್ಕಂಥದ್ದು. ಬರೆದವನು ಕ್ಯಾಂಬೆಲ್, ಲಾರ್ಡ್ ಕ್ಯಾಂಬೆಲ್ ಬರೆದಿರ್ತಕ್ಕಂಥ ಲಾರ್ಡ್ ಅಲಿನ್ಸ್ ಡಾಟರ್. ಇದನ್ನು ಲಾರ್ಡ್ ಅಲಿನ್ಸರ ಮಗಳು ಅಂತ ಪ್ರತಿಬಿಂಬ ಕಲ್ಪದಲ್ಲಿ ಮಾಡ್ಬೋದಾಗಿತ್ತು. ಆದರೆ BM ಶ್ರೀ ಪ್ರತಿಬಿಂಬ ಕಲ್ಪಕ್ಕೆ ಹೋಗಲಿಲ್ಲ, ಸಮಾನ ದೇಹಿ ಕಲ್ಪಕ್ಕೆ ಬಂದುಬಿಟ್ರು. ಪಂಪನಂಗೆ, ರನ್ನನಂಗೆ. ಕುವೆಂಪು ಇನ್ನೂ ಆವಾಗ ಅವರ ಶಿಷ್ಯರೇ ಅಲ್ವಾ, ಇನ್ನೂ ಮುಂದೆ ಅರಳುವ ಸೂರ್ಯ ಕುವೆಂಪು. ಅವರು ಕಾರಿ ಹೆಗ್ಗಡೆಯ ಮಗಳು ಅಂದ್ಬಿಟ್ರು. ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು, ತಡೆಯದೀಗಳೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಇದೊಂದು ಇಂಗ್ಲೀಷ್ನ ಅನುವಾದ ಅಂತಲೇ ನಮ್ಗೆ ಅನಿಸಲ್ಲ ನೋಡಿ. ಇದು ಸಮಾನ ದೇಹಿ ಕಲ್ಪ. ನಮ್ಮ ಬಾಗೇಪಲ್ಲಿ ಕೃಷ್ಣಮೂರ್ತಿಯವರು ಕೂಡ ಮೊದಲ ಎರಡು ಬಗೆಗಳನ್ನು ಬಿಟ್ಟು, ಅಂದರೆ ಆಲೇಖ್ಯ ಪ್ರಖ್ಯ ಅಥವಾ ಪ್ರತಿಬಿಂಬ ಕಲ್ಪಕ್ಕೆ ತಮ್ಮನ್ನು ಸಮರ್ಪಿಸ್ಕೊಳ್ಳದೆ ಸಮಾನ ದೇಹಿ ಕಲ್ಪದ ನೆಲೆಯಲ್ಲಿ ಅವರು ಅನುವಾದ ಮಾಡಿದ್ದಾರೆ. ಭಾಷೆಯ ಕೆಲವು ಹಳೆಯ ರೂಪಗಳನ್ನು ಅವ್ರು ಬಳಸ್ತಾರೆ. ನಾನು ಅವ್ರಿಗೆ ಹೇಳಿದ್ದೀನಿ ಅದು ಬಿಟ್ಬಿಡಿ ಬೇಡ ಅಂತ, ಆದರೂ ಅವ್ರು ಯಾಕೋ ಕೇಳಿಲ್ಲ ನನ್ನ ಮಾತು. ಇರಲಿ, ಅದು ಅವರಿಷ್ಟ. ಉಳಿದಂತೆ ಅಂದರೆ ಇವತ್ತಿನ ಕನ್ನಡದಲ್ಲಿ ನಾವು ಮಾತಾಡ್ತಾ ಇದ್ದೀವೇನೋ ಅನ್ನಿಸ್ಬೇಕು. ಈಗ ನಮ್ಮೀರುವರು ಅಂತಾರೆ, ನಮ್ಮಿಬ್ಬರ ಅಂದರೆ ನಷ್ಟ ಏನು? ಏನೂ ನಷ್ಟ ಇಲ್ಲ. ನಮ್ಮೀರುವರ ಯಾಕೆ? ಇದು ಭಾಷೆಯ ಹಳೆಯ ರೂಪಗಳಿವು. ಅದರಿಂದ ಇಂಥವು ಬಿಟ್ಟು ನಾವು ನೋಡಿದ್ರೆ ಒಂದು ಅತ್ಯುತ್ತಮ ಅನುವಾದ ಅಂತ ನನಗನ್ನಿಸ್ತದೆ. ನಿಮ್ಮ ಮಕ್ಕಳು ನಿಮ್ಮವರಲ್ಲ, ಆಗಲೇ ಗೋವರ್ಧನ್ ಓದಿ ಹೇಳ್ತಾ ಇದ್ದಾರೆ. ಮೊದಲನೇ ವಾಕ್ಯನೇ ಗಾಬರಿಗೊಳಿಸುತ್ತೆ. ಏನಪ್ಪ, ನಾವು ನಮ್ಮ ಮಕ್ಕಳು ಅಂತ ನಾವು ಅನ್ಕೋತೀವಿ. ನಿಮ್ಮ ಮಕ್ಕಳು ನಿಮ್ಮವರಲ್ಲ. ನೀವು ಅವ್ರಿಗೆ ಸ್ಥಿರಾಸ್ತಿಯನ್ನು, ಚರಾಸ್ತಿಯನ್ನು ಕೊಡ್ಬೋದು, ನಿಮ್ಮ ವಿಚಾರಗಳನ್ನು ಕೊಡಲಾರಿರಿ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದಂಥ ವಿಚಾರಗಳಿರ್ತವೆ. ಕಾಲಚಕ್ರದ ಚಲನೆಯಲ್ಲಿ ಬಾಗುವ ಬಿಲ್ಲುಗಳು ನಾವು. ಬಿಲ್ಲು ಬಾಗುತ್ತೆ, ಬಾಣ ಚಿಮ್ಮುತ್ತೆ ನೇರವಾಗಿ. ಏನು ಅದ್ಭುತ ಮೆಟಫರ್ ಇದು ಗಿಬ್ರಾನ್ದು. ಮಕ್ಕಳು ಅಂತ ಅಂದರೆ ಬಾಣಗಳಿದ್ದಂಗೆ ಅವರು. ಬರಲ್ಲ ಅವರು ರಿವರ್ಸ್, ನಮ್ಮ ದಾರಿಗೆ ಬರಲ್ಲ ಅವರು, ಬಾಗಲ್ಲ. ಯಾಕೆಂದರೆ ಅವು ಚಿಮ್ಮುವ ಬಾಣಗಳವು. ನಾವೇ ಬಾಗಬೇಕು. ಬಾಗುವ ಬಿಲ್ಲು ನಾವೇ, ಚಿಮ್ಮುವ ಬಾಣಗಳು ಮಕ್ಕಳು. ಇಬ್ಬರು ದಾತನಿಗೆ ಪ್ರೀತಿ ಪಾತ್ರರೇ. ಭಾಳ ಚೆನ್ನಾಗಿ ಗಿಬ್ರಾನ್ ಹೇಳ್ತಾನೆ. ನಾನು ಅದರ ಸ್ವರೂಪದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ಗೋವರ್ಧನ್ ಹೇಳಿದ್ದಾರೆ. ಅಲ್ ಮುಸ್ತಫಾ ಇಲ್ಲಿ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಇದೊಂದು ಕಾಲ್ಪನಿಕ.
ಫ್ಯಾಂಟಸಿ ಇದು. ನನ್ನ ಪ್ರಕಾರ ಮೆಟಾಫಿಸಿಕಲ್ ಫ್ಯಾಂಟಸಿ, ಆತ್ಮೋನ್ನತಿಯ ಅನ್ಯೋಕ್ತಿ ಇದು. ಇಲ್ಲಿ ಮೇನ್ ಕ್ಯಾರೆಕ್ಟರು ಅಲ್ ಮುಸ್ತಫಾ. ಇದು ಮೊಹಮ್ಮದ್ ಪೈಗಂಬರ್ ಅವರ ಮೊದಲನೇ ಹೆಸರು ಅಲ್ ಮುಸ್ತಫಾ ಅನ್ನೋದು. ಅವನ ಗೆಳತಿ ಹೆಣ್ಣು ಪಾದ್ರಿ ಅಲ್ ಮಿತ್ರ ಅರ್ಫಲೀಸ್ ಅಂತಕ್ಕಂಥ ಒಂದು ದ್ವೀಪದಲ್ಲಿ ಇವನು 12 ವರ್ಷಗಳ ಕಾಲ ಜೀವಿಸ್ತಾನೆ. ಯಾರು? ಅಲ್ ಮುಸ್ತಫಾ. ಒಮ್ಮೆ ಬೆಟ್ಟವನ್ನು ಹತ್ತಾನೆ, ಮೇಲೆ ಕೊಟ್ಟೋಗ್ತಾನೆ. ಅಲ್ಲಿಂದ ಅವನಿಗೆ ದೂರದಲ್ಲಿ ಒಂದು ಹಡಗು ಬರ್ತಾ ಇರೋದು ಕಾಣಿಸುತ್ತೆ. ಆ ಕಡಲ ವಿಸ್ತಾರದಲ್ಲಿ ದೂರ ದಿಗಂತದಲ್ಲಿ ಒಂದು ಸಣ್ಣ ಚುಕ್ಕಿ ಕಾಣಿಸುತ್ತೆ. ಅದು ತನ್ನ ಹುಟ್ಟೂರಿನ ಹಡಗು ಅನ್ನೋದು ಅವನಿಗೆ ಖಚಿತ ಆಗುತ್ತೆ. ಭಾಳ ಸಂತೋಷ ಆಗುತ್ತೆ. ಇಲ್ಲಿ ಸ್ವಲ್ಪ ನಾನು ಬ್ರೇಕ್ ತಗೊಳ್ತೀನಿ. ಯಾಕೆ ಅಂದರೆ ಮನುಷ್ಯರಿಗೆ ನೆಲದ ಮೇಲೆ ನಡೆಯುವಾಗ ದೂರ ದಿಗಂತದ ಸತ್ಯಗಳು ಗೋಚರವಾಗುವುದಿಲ್ಲ. ಅವರೊಂದು ಹೈಟ್ಗೆ ಹೋಗಲೇಬೇಕಾಗುತ್ತೆ. ಇದು ಒಂದು ರೀತಿ ಹೈ ಆಲ್ಟಿಟ್ಯೂಡ್ ಸೈಕಾಲಜಿ ಅಂತ ಕರೀತಾರೆ. ಒಂದು ಹೈಟನ್ನು ಅವರು ಸಂಪಾದಿಸಲೇಬೇಕು. ನಾನು ನನ್ನ ಜೀವನದಲ್ಲಿ ಕುಮಾರ ಪರ್ವತ, ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಇರ್ತಕ್ಕಂಥದ್ದು, ಅದರ ಟಾಪ್, ಅದರ ನೆತ್ತಿಯೇ ಪುಷ್ಪಗಿರಿ. ನೀವಿಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹತ್ಕೊಂಡು ಹೋದರೆ ಗೋಡೆ ಇದ್ದಂಗೆ ಇರುತ್ತೆ. ಆ ಗೋಡೆನ ಹತ್ಕೊಂಡು ತುದಿಗೆ ಹೊರಟೋಗ್ಬಿಟ್ರೆ ನೀವು ಕೂರ್ಗಿಗೆ ಹೊರಟೋಗ್ತೀರಿ, ಕೊಡಗಿಗೆ. ಏಕೆಂದರೆ ಅದೇ ಪುಷ್ಪಗಿರಿ. ಕುಮಾರ ಪರ್ವತದ ನೆತ್ತಿ ಪುಷ್ಪಗಿರಿ. ನಾವೆಲ್ಲ ಒಂದಷ್ಟು ಜನ ಕೋಲಾರದಲ್ಲಿ ಅಗನಾಗ್ ಅಂತ ಒಂದು ಬಳಗ ಕಟ್ಕೊಂಡಿದ್ವಿ. ಅಂತರಗಂಗೋತ್ರಿ ಅಡ್ವೆಂಚರ್ಸ್ ಆ್ಯಂಡ್ ನೇಚರ್ ಅವೇರ್ನೆಸ್ ಗ್ರೂಪ್ ಅಂತ. ಅಗನಾಗ್ ಅಂದರೆ ಅದರ ವಿಸ್ತಾರದ ರೂಪ. ನಾವು ಕುಮಾರ ಪರ್ವತ ಹತ್ಕೊಂಡು ಹೋದ್ವಿ. ಬೆಟ್ಟದ ತುದಿಗೆ ಹೋದಾಗ ಸಂಜೆ ಏನು ದಿಗಂತ ದೂರವಾದ ಹಸಿರು ಕಾನನ, ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು, ಮಂಜು ಸುರಿತಾ ಇತ್ತು. ಎಷ್ಟು ದಟ್ಟವಾಗಿ ಮಂಜು ಬೀಳಕ್ಕೆ ಸ್ಟಾರ್ಟ್ ಆಗೋಯ್ತು ನಾವು ಹೋದ್ಮೇಲೆ ಅಂದರೆ, ಹಿಂಗೆ ಅಂದ್ಕೊಂಡ್ರೆ ನಮ್ಮ ಕೈ ಕಾಣಲ್ಲ. ಅಂದರೆ ನಾವು ಮೋಡದೊಳಗಡೆ ಇದ್ದೀವೇನೋ ಅಂತ ನಮಗೆ ಅನ್ನಿಸ್ತಾ ಇತ್ತು. ಏನಪ್ಪ ಅಕಸ್ಮಾತ್ ಮಿಂಚು ಗುಡುಗು ಮೋಡದಲ್ಲಿ ಹುಟ್ಟುತ್ತೆ ಅಂತಾರೆ, ನಮಗೇನು ಗತಿ ಕಲಿತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಏನೂ ಆಗಲಿಲ್ಲ. ಆಮೇಲೆ ಎಲ್ಲ ಮಲಗಿಬಿಟ್ವಿ ಕಂಬಳಿ ಹೊದ್ಕೊಂಡು. ಕಂಬಳಿ ತರದೇ ಇದ್ದಾಗ 1/2 ನಾನು ಮತ್ತು ನರಹರಿ ಅಂತ ನನ್ನ ಗೆಳೆಯ, ಕನ್ನಡ ಲೆಕ್ಚರರು, ಒಂದೇ ಕಂಬಳಿಯಲ್ಲಿ ನಾವಿಬ್ಬರು ಮಲಗಿದ್ವಿ. ಇದ್ದಿದ್ದು ಒಂದೇ ಕಂಬಳಿ, ಅದರಿಂದ ಒದ್ಕೊಂಡು ಮಲ್ಕೊಂಡಿದ್ವಿ. ಆಮೇಲೆ 4 ಗಂಟೆಗೆ ಎಚ್ಚರ ಆಯಿತು. ಆಮೇಲೆ ಇಲ್ಲ, ಈಗ ನಾವು ಟಾಪ್ಗೆ ಹೋಗಲೇಬೇಕು, ಸೂರ್ಯೋದಯ ನೋಡಲೇಬೇಕು. ಸರಿ ಅಂತ ಹೋದ್ವಿ ಮೇಲೆ ಕೂತ್ಕೊಂಡ್ರೆ 5 ಗಂಟೆ ಆಗೋಗ್ಬಿಟ್ಟಿತ್ತು. ಎಲ್ಲ ಬೆಳಕು ಹರಿತಾ ಇತ್ತು. ಬೆಳಕು ಹರಿತಾ ಸಮಯ ನೋಡಿದ್ರೆ ಕಾಡೇ ಇಲ್ಲ, ನಾಪತ್ತೆ. ಹಸಿರು ಕಾಡೇ ಇಲ್ಲ. ಸಂಜೆ ನೋಡಿದ ಹಸಿರು ಕಾಡು ಇವಾಗಿಲ್ಲ. ಬದಲಿಗೆ ಈ ಕೊಟ್ಟಿಗೆಯಲ್ಲಿ ಹಸುಗಳು, ದನ ಕರುಗಳು ಮಲಗಿರ್ತಾವಲ್ಲ, ಆ ಥರ ಮೋಡಗಳು ಮಲಗಿಬಿಟ್ಟವೆ. ಆ ಹಸಿರು ಕಾನನದ ಮೇಲೆ ಮೋಡಗಳು ರೆಸ್ಟ್ ತೆಗೆದುಕೊಳ್ತಾ ಇದೆ. ನಮಗೆ ನಂಬಕ್ಕೆ ಆಗಲಿಲ್ಲ. ನಾವು ಅದ್ರ ಮೇಲಿದ್ದೀವಿ. ನಾನು ಫೋಟೋಗ್ರಾಫ್ ಕೂಡ ಮಾಡಿದ್ದೇನೆ, ಅದು ಪ್ರಜಾವಾಣಿಯಲ್ಲಿ ಪ್ರಕಟ ಆಯಿತು ಕೂಡ. ಎಷ್ಟೋ ಜನ ಕುಮಾರ ಪರ್ವತಕ್ಕೆ ಹೋಗಿ ಬಂದಂಥವರು ಹೇಳಿದ್ರು, ನೀವು ಭಾಳ ಅದೃಷ್ಟಶಾಲಿಗಳು, ಇಂಥ ದೃಶ್ಯ ನೋಡಿದ್ದೀರಿ. ನಾವು ಎಷ್ಟು ಸತಿ ಹೋಗಿದ್ದೀವಿ, ನಮ್ಗೆ ಒಂದು ದಿವಸನೂ ಇಂಥ ದೃಶ್ಯ ಕಾಣಿಲ್ಲ. ಅವೆಲ್ಲ ಲೆಕ್ಕ ಅಷ್ಟೇ. ಏನು ಆ ಮೇಘ ಸಂರಚನೆಯನ್ನು ಮೇಘ ಸಾಗರ ಅಂತ ತಿಳ್ಕೊಳ್ಳಿ. ದಿಗಂತ ವ್ಯಾಪ್ತವಾದ ಮೇಘ ಸಾಗರ. ಸೂರ್ಯ ರೇಖಾ ಮಾತ್ರವಾಗಿ ಗೋಚರವಾದ. ಸೂರ್ಯ ಮೇಲಕ್ಕೆ ಬರ್ತಾ ಇದ್ದಂಗೆ ಈ ಮೋಡಗಳಲ್ಲಿ ಎಂಥ ಮಿಂಚಿನ ಚಲನೆ ಆಯಿತು ಅಂದರೆ ಮೂವಿಂಗ್. ಅದುವರೆಗೆ ಸ್ಟ್ಯಾಟಿಕ್, ಸ್ಥಗಿತವಾಗಿದ್ದಂಥ ಮೋಡಗಳು ಚಲಿಸೋದಕ್ಕೆ ಸ್ಟಾರ್ಟ್ ಆಯಿತು. ರವಿಕಿರಣಗಳು ಬೀಳ್ತಾ ಇದ್ದಂಗೆ ನಮ್ಮ ಕಣ್ಣು ಮುಂದೆನೇ ಮೋಡಗಳು ಚಲಿಸೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ದೃಶ್ಯ. ಏಕೆಂದರೆ ಅಲ್ ಮುಸ್ತಫಾ ಕೂಡ ಬೆಟ್ಟದ ತುದಿಗೆ ಹೋಗಿರ್ತಾನೆ. ಜನಗಳು, ಆರ್ಫಲೀಸ್ ಜನರ, ಆ ದ್ವೀಪದ ಜನರು ಮಾತಾಡ್ಕೊಳ್ತಾರೆ, ಇವನೇನು ಯಾವಾಗಲೂ ಬೆಟ್ಟದ ತುದಿ ಹೊರಟೋಗ್ತಾನಲ್ಲ, ಹದ್ದುಗಳು ಗೂಡು ಕಟ್ಟುವ ಸ್ಥಳದಲ್ಲಿ
ಇವನು ಇದ್ದು ಬರ್ತಾನೆ ಅನ್ನೋಂಥ ಒಂದು ಮಾತು ಪುಸ್ತಕದಲ್ಲಿ ಬರುತ್ತೆ. ಅಂದರೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಪರೋಕ್ಷವಾಗಿ ಅಂದರೆ, ನಾವೆಲ್ಲ ನೆಲಮಟ್ಟದ ಜನ. ನೆಲಮಟ್ಟದಲ್ಲೇ ನಮ್ಮ ರಚನೆಗಳು, ನಮ್ಮ ನಿರ್ಮಾಣಗಳು, ನಮ್ಮ ಜೀವಿತ ಕಾಲ ಮುಗಿದೋಗುತ್ತೆ. ದೂರದ ಬೆಟ್ಟ ನುಣ್ಣಗೆ, ಕನ್ನಡದ ಒಂದು ಪ್ರಸಿದ್ಧ ಗಾದೆ. ಆ ಬೆಟ್ಟವನ್ನು ಹತ್ತಿ ಮೇಲೆ ಹೋಗ್ಬೋದು, ಹದ್ದುಗಳು ಗೂಡು ಕಟ್ಟತಕ್ಕಂತಹ ಸ್ಥಳವನ್ನು ನಾವು ಕೂಡ ತಲುಪ್ಬೋದು ಅಂತ ನಾವು ಯೋಚನೆ ಮಾಡೋದೇ ಇಲ್ಲ. ಒಮ್ಮೆ ಅಲ್ಲಿಗೆ ಹೋದರೆ, ಅಂತರ್ಗಂಗೆನೇ ತೆಗೆದುಕೊಳ್ಳಿ, ನಾನು ಕೋಲಾರದಲ್ಲಿದ್ದಾಗ ಅಂತರ್ಗಂಗೆ ಬೆಟ್ಟದ ತುದಿಯಲ್ಲೂ ಕೂಡ ಇದೇ ದೃಶ್ಯ ನೋಡಿದ್ದೀನಿ. ಕೋಲಾರೇ ಕಾಣ್ತಾ ಇಲ್ಲ, ಬರೀ ಮೋಡಗಳಷ್ಟೇ. ಈ ಹೇಳಿದ್ರೆ ಕೆಲವರಿಗೆ ನಂಬಿಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಂದರೆ ವಿಮಾನದಲ್ಲಿ ಹೋಗುವಾಗ ಕಾಣುವ ದೃಶ್ಯಗಳು ನಮಗೆ ವಿಮಾನ ಹೋಗ್ದೇನೆ ಒಂದು ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನೋಡಿ, ಈವನ್ ಪಂಚಗಿರಿಗಳಿದೆಯಲ್ಲ, ನಂದಿ ಹಿಲ್ಸ್, ಅಲ್ಲೂ ಕೂಡ ಕಳವಾರ ಬೆಟ್ಟ ಇರ್ಬೋದು, ನೀವು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನಿಮಗೆ ನಂದಿ ಹಿಲ್ಸು ಕೂಡ ಅಷ್ಟೇ. ನಾನು ಕುಮಾರ ಪರ್ವತದಲ್ಲಿ ಏನು ನೋಡಿದ್ನೋ, ನೆತ್ತಿಯಲ್ಲಿ ಏನು ನೋಡಿದ್ನೋ ಆ ದೃಶ್ಯ ನಂದಿ ಹಿಲ್ಸಲ್ಲೂ ಕಾಣುತ್ತೆ, ಅಂತರ್ಗಂಗೆಯಲ್ಲೂ ಕಾಣುತ್ತೆ. ಆದರೆ ನಮ್ಮ ಜೀವಮಾನದಲ್ಲೇ ನಾವು ಯಾವತ್ತೂ ಕೂಡ ಅಷ್ಟು ಮೇಲಕ್ಕೆ ಹೋಗಲ್ಲ. ಹೋದರೂ ಕೂಡ ಬಂದುಬಿಡ್ತೀವಿ. ಅಲ್ಲಿ ರೆಸ್ಟಲ್ಲಿದ್ದು ಮಲ್ಕೊಂಡು ಬೆಳಗ್ಗೆ ಸೂರ್ಯೋದಯ ನೋಡಬೇಕು, ಸೂರ್ಯೋದಯ ಚಂದ್ರೋದಯ ದೇವರೋದಯ ಕಾಣು ಅಂತ ನಮ್ಮ ಗೆಳೆಯರು ಆಡಿದ್ರು. ಒಮ್ಮೆ ತಮ್ಮ ಜೀವಮಾನದಲ್ಲಿ ಒಂದು ಸತಿ ನೋಡಬೇಕು ಅಂತಲೂ ಕೂಡ ಎಷ್ಟೋ ಜನಕ್ಕೆ ಅನಿಸಲ್ಲ. ಆಗ ನೋಡಿದ್ದೆ ಆದರೆ ನಮ್ಮ ಅನುಭವಗಳು, ನಮ್ಮ ಇದು ಬದಲಾಗುತ್ತೆ. ನಾನು ಅದಕ್ಕೆ ಹೇಳಿದ್ದು ಆತ್ಮೋನ್ನತಿಯ ಅನ್ಯೋಕ್ತಿ ಅಂತ, ಮೆಟಾಫಿಸಿಕಲ್ ಅಲೆಗರಿ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಪುಸ್ತಕದ ಪ್ರಕಾರ, ನನ್ನ ಪ್ರಕಾರ ಇದು ಮೆಟಾಫಿಸಿಕಲ್ ಅಲೆಗರಿ. ಅಲೆಗರಿ ಅಂತ ಅಂದರೆ ಒಂದು ಸಾಂಕೇತಿಕ ನಿರೂಪಣೆ. ನಾನು ಆಗಲೇ ಹೇಳಿದೆ, ಅಲ್ ಮುಸ್ತಫಾ, ಅಲ್ ಮಿತ್ರ, ಆರ್ಫಲಿಸ್ ಜನರು, ಇಷ್ಟೇ ಕ್ಯಾರೆಕ್ಟರ್ಸ್ ಇಲ್ಲಿ, ಇನ್ನೇನಿಲ್ಲ. ಇಲ್ಲಿ ಸ್ಟೋರಿ ಎಲಿಮೆಂಟ್ ಇಲ್ಲವೇ ಇಲ್ಲ. ಅವನು ಬೆಟ್ಟ ಇಳಿದು ಬರ್ತಾ ಇರ್ತಾನೆ, ಯಾಕೆಂದರೆ ಹಡಗು ಬರ್ತಾ ಇದೆ, ನಾನು ಹೋಗಬೇಕು. ಎಲ್ಲರೂ ರೈತ, ಉಳುತ್ತಾ ಇದ್ದಂಥ ರೈತರು ನೇಗಿಲು ಬಿಟ್ಟು ಬರ್ತಾರೆ. ದ್ರಾಕ್ಷಾರಸವನ್ನು ತೊಟ್ಟಿಯಲ್ಲಿ ತುಳಿತಾ ಇದ್ದಂಥ ಅವರು ಅದನ್ನು ಬಿಟ್ಟು ಅವರು ಬರ್ತಾರೆ. ಕಮ್ಮಾರ ಶಾಲೆಯಿಂದ, ಕುಂಬಾರ ಶಾಲೆಯಿಂದ ಅನೇಕ ಶ್ರಮಜೀವಿಗಳು ಬಂದುಬಿಡ್ತಾರೆ. ಒಂದು ಜನಸಾಗರವೇ ನೆರೆಯುತ್ತೆ. ಇಲ್ಲ, ನೀನು ಈಗ ಹೋಗಬಾರ್ದು, ಯಾಕೆಂದರೆ ನಿನ್ನ ಜೀವನ ಸಾರವನ್ನು, ಅನುಭವಾಮೃತವನ್ನು ನಮಗೆ ನೀನು ಹೇಳಲೇಬೇಕು. ಆಗ ಅವನು ಅಲ್ ಮುಸ್ತಫಾ ಹೇಳೋದಕ್ಕೆ ಅಲ್ ಮಿತ್ರ ಕೂಡ ಪ್ರೇರಣೆ ಆಗ್ತಾಳೆ. ದೇವ ಮಂದಿರದಿಂದ ಹೊರಬರ್ತಾಳೆ. ಇಲ್ಲ, ಅವ್ರು ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ, ನೀನು ಹೇಳಲೇಬೇಕು ಅಂತ ಅಲ್ ಮಿತ್ರ ಕೂಡ ಹೇಳ್ತಾಳೆ. ಆಗ ಅವನು ವಿವಿಧ ಶೀರ್ಷಿಕೆಗಳಲ್ಲಿ ವಿವಾಹ ಬಂಧ, ಸಂತತಿ, ನೋವು ನಲಿವು, ಪ್ರೀತಿ ಪ್ರೇಮ, ಧರ್ಮ, ಕಾಲ, ಪ್ರಾರ್ಥನೆ, ಈ ಥರ ನಾನಾ ವಿಷಯಗಳು ಎಲ್ಲ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಅದರ ಬಗ್ಗೆ ತನ್ನ ಒಂದು ವಿಚಾರವನ್ನು ಪ್ರಶ್ನೋತ್ತರ ಶೈಲಿಯಲ್ಲಿ, ಪ್ರಶ್ನೆ ಅವನೇ ಹಾಕ್ಕೊಳ್ತಾನೆ, ಉತ್ತರ ಅವನೇ ಕೊಡ್ತಾನೆ, ಪ್ರಶ್ನೋತ್ತರ ಶೈಲಿಯಲ್ಲಿ ಕೊಡ್ತಾನೆ. ನನಗಿದು ಓದ್ತಾ ಇದ್ದರೆ ನಮ್ಮ ಕಾಲಜ್ಞಾನ ನೆನಪಿಗೆ ಬಂತು. ಕಾಲಜ್ಞಾನದ ರಚನೆಗಳು, ವೀರಬ್ರಹ್ಮಂ, ಕೈವಾರದ ತಾತಯ್ಯ, ಇಂಗ್ಲೀಷ್ನಲ್ಲಿ ಕೂಡ ಇದೆ, ಜಾರ್ಜ್ ಆರ್ವೆಲ್ ಅವರ ಕೃತಿಗಳು, ಇವೆಲ್ಲ ಕಾಲಜ್ಞಾನಕ್ಕೆ ಸಂಬಂಧಪಟ್ಟ ಕೃತಿಗಳು. ಇದು ಕಾಲಜ್ಞಾನ ಅಲ್ಲ, ಇದು ಭಾವಜ್ಞಾನ ಅಂತ ಕರೀಬೋದು. ಭಾಳ ವಿಶಿಷ್ಟವಾದ್ದು ಭಾವಜ್ಞಾನದ ಕೃತಿ. ಕುವೆಂಪು ಹೇಳ್ತಾರೆ, ಕಾವ್ಯ ಅಂದರೆ ಏನು ಅಂದರೆ ಬುದ್ಧಿ ಭಾವಗಳ ವಿದ್ಯುದಾಲಿಂಗನವೇ ಕಾವ್ಯ ಅಂತ. ಭಾಳ ಚೆನ್ನಾಗಿದೆ. ಇದು ಖಲೀಲ್ ಗಿಬ್ರಾನ್ ಅವರ ದಿ ಪ್ರಾಫೆಟ್ ಕೃತಿಗೆ 100% ಅನ್ವಯಿಸಿದೆ. ಬುದ್ಧಿ ಭಾವಗಳ ವಿದ್ಯುದಾಲಿಂಗನವೇ ಈ ಗಿಬ್ರಾನ್ ಉಕ್ತಿಗಳಲ್ಲಿ ನಾವು ಕಾಣ್ತೇವೆ. ಕೇವಲ ಭಾವ ಅಲ್ಲ ಇದು, ಇದರಲ್ಲಿ ಬುದ್ಧಿಯೂ ಇದೆ. ಯಾಕೆಂದರೆ ಅವನೊಂದು ಹೈಟ್ಗೆ ಹೊರಟೋಗ್ಬಿಟ್ಟಿದ್ದಾನೆ. ಆದ್ದರಿಂದ ಇದು ಎಷ್ಟೋ ಜನಕ್ಕೆ ಇಷ್ಟವಾಗಿಲ್ಲ. ಸಮ್ಮಿಶ್ರ ಪ್ರತಿಕ್ರಿಯೆಗಳು ಈ ಕೃತಿ ಬಗ್ಗೆ ಬಂದಿದೆ. ಇಂಗ್ಲೀಷ್ನಲ್ಲಿ, ಮುಖ್ಯವಾಗಿ ಇಂಗ್ಲೀಷ್
ಕ್ರಿಟಿಸಿಸಮ್ಮಲ್ಲಿ. ನಾನು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಕ್ರಿಟಿಸಿಸಮ್ ಆನ್ ದಿ ಪ್ರಾಫಿಟ್ ಅಂತ ಹಾಕಿ ನೋಡಿದೆ. ಅದರಲ್ಲಿ ಸಮ್ಮಿಶ್ರ ಪ್ರತಿಕ್ರಿಯೆಗಳಿದೆ. ಲ್ಯಾಕ್ ಆಫ್ ಲಿಟ್ರರಿ ಡೆಪ್ತ್ ಅಂತ, ಅಂದರೆ ಸಾಹಿತ್ಯಿಕ ಆಳ ಇಲ್ಲದ್ದು ಅಂತ. ಒಬ್ಬನು ಅಂದರೆ ಕೆಲವರು ಆ ಥರ ವಿಮರ್ಶಕರು ವ್ಯಕ್ತಪಡಿಸಿದ್ದಾರೆ. ವೇಗ್ ಆ್ಯಂಡ್ ರಿಪಿಟೇಟಿವ್. ವೇಗ್ ಅಂದರೆ ಸಾಮಾನ್ಯೀಕರಣ ಅಂತ. ಬುಲ್ಡೋಜರ್ ಏನು ಮಾಡುತ್ತೆ ಹೇಳಿ, ಭಾಳ ಸಮತಟ್ಟುಗೊಳಿಸುತ್ತೆ. ಆ ಥರ ಸಮತಟ್ಟಾದ ಮತ್ತು ಪುನರುಕ್ತಿಯಿಂದ ಕೂಡಿದ ಉಕ್ತಿಗಳು ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಬಬಲ್ ಹೆಡ್ ಕ್ರಿಟಿಸಿಸಮ್ ಅಂತ ಕೆಲವರು ಹೇಳಿದ್ದಾರೆ. ಬಬಲ್ ಹೆಡ್ ಅಂದರೆ ಖಾಲಿ ತಲೆ ವಿಮರ್ಶೆ ಅಂತ. ಏನಿಲ್ಲ, ಬಬಲ್ ಮಕ್ಕಳು ಹೋಗ್ತಾರಲ್ಲ, ಗುಳ್ಳೆ, ಸೋಪಿನ ಗುಳ್ಳೆಗಳು ಟೊಳ್ಳಾಗಿರುತ್ತೆ, ಹಾಗೆ ಇದು ಟೊಳ್ಳು, ಖಾಲಿ ತಲೆ ವಿಮರ್ಶೆ ಇದು ಅಂತ. ದಿ ಪ್ರಾಫಿಟ್ ಅಂದರೆ ಕಾಮೆಂಟ್ ಮಾಡಿದವರು ಗಿಬ್ರಾನ್ ಹೈಟ್ನ ತಲುಪಿದಾರೋ ಇಲ್ವೋ ನನಗೆ ಡೌಟ್ ಇದೆ. ನನಗೆ ತಲುಪಿಲ್ಲ ಅಂತ ಅರ್ಥ, ಆದ್ದರಿಂದ ಅವರು ಈ ಥರ ಅಂದಿದ್ದಾರೆ. ಬಟ್ ಇನ್ನು ಕೆಲವರು ಪೊಯಿಟಿಕ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಟೈಲ್, ಇದೊಂದು ಕಾವ್ಯಾತ್ಮಕ ಭಾಷಾ ಶೈಲಿ ಅಂತ ಹೇಳಿ ನೋಡಿ. ಖಾಲಿ ತಲೆಯಲ್ಲಿ ಬಬಲ್ ಹೆಡ್ ಅನ್ನೋದಲ್ಲಿ, ಪೊಯಿಟಿಕ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಟೈಲ್ ಅನ್ನೋದಲ್ಲಿ ಒಬ್ರಿಗೆ ಹಂಗನ್ಸಿದೆ, ಒಬ್ರಿಗೆ ಹಿಂಗನ್ಸಿದೆ. ಇನ್ಸ್ಪಿರೇಷನಲ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್, ಭಾಳ ಸ್ಫೂರ್ತಿದಾಯಕವಾದ ಮತ್ತು ಚಿಂತನಶೀಲವಾದ ಕೃತಿ ಇದು ಅಂತ. ರಿಲೇಟಿಬಿಲಿಟಿ, ಅಪ್ಲಿಕಬಿಲಿಟಿ ಅಂತ, ಥಿಯರಿ ಆಫ್ ರಿಲೇಟಿವ್ ಇದನ್ನೆಲ್ಲ ಗೊತ್ತಲ್ಲ. ಅಂದರೆ ಬದುಕಿನ ಸಾಪೇಕ್ಷ ಸತ್ಯಗಳ ಅನಾವರಣ ಮಾಡ್ತಾ ಇದೆ ಇದು ಎಲ್ಲ ಕಾಲದೇಶಗಳಿಗೂ ಅನ್ವಯವಾಗುತ್ತೆ. ಅಪ್ಲಿಕಬಲ್, ಯಾವುದೇ ಒಂದು ಕಾಲದೇಶಕ್ಕೆ ಅಲ್ಲ, ಎಲ್ಲ ಕಾಲದೇಶಗಳಿಗೂ ಇದು ಅಪ್ಲೈ ಆಗುತ್ತೆ. ಇನ್ಫ್ಲೂಯೆನ್ಸ್ ಆ್ಯಂಡ್ ಲೀಗಸಿ, ಅತ್ಯಂತ ಪರಿಣಾಮ ರಮಣೀಯವಾದದ್ದು ಮತ್ತು ಪೀಳಿಗೆಯ ಸ್ವತ್ತು. ಲೀಗಸಿ ಅಂದರೆ ಒಂದು ತಲೆಮಾರಲ್ಲ, ತಲೆಮಾರುಗಳ ಸ್ವತ್ತಿದು ಅಂತ ಇದನ್ನು ಹೊಗಳಿದ್ದಾರೆ. ನೋಡಿ ಎಷ್ಟು ಸಮ್ಮಿಶ್ರ ಪ್ರತಿಕ್ರಿಯೆಗಳು ಬಂದಿದೆ ಅಂತ. ನಾನು ಅದಕ್ಕೆ ಕಾರಣ ನಿಮ್ಮ ಮೊದಲೇ ಹೇಳ್ಬಿಟ್ಟಿದ್ದೇನೆ. ನೆಲಮಟ್ಟದಲ್ಲಿ ನಡೆಯುವುದಕ್ಕೂ ಒಂದು ಗಿರಿನೆತ್ತಿಯ ತುದಿಯಲ್ಲಿ ವಾಸ ಮಾಡಬೇಕು, ಇಂಪಾರ್ಟೆಂಟ್. ವಾಸ ಮಾಡಬೇಕು ಮತ್ತು ಅಲ್ಲಿಂದ ಸೂರ್ಯೋದಯ ಚಂದ್ರೋದಯಗಳನ್ನು ನೋಡಬೇಕು. ನಾವು ಸೂರ್ಯಗ್ರಹಣ, ಚಂದ್ರಗ್ರಹಣ ಇಂಥವೆಲ್ಲ ನೋಡಬೇಕಾದ್ರೆ ಕೋಲಾರದಲ್ಲಿದ್ದಾಗ ಶಾಸ್ತ್ರಿ ನಾವೆಲ್ಲ ಒಂದು ಟೆಲಿಸ್ಕೋಪ್ ಇತ್ತು, ಶಾಸ್ತ್ರಿ ಅಂತ. ನಮಗೆ ಅದಕ್ಕಿಂತಲೂ ಮುಖ್ಯವಾಗಿ ಬೆಟ್ಟದ ಮೇಲೆ ಹೋಗಿ ನೋಡಬೇಕು ಅಂತ. ಹೀಗಾಗಿ ಅಂತರ್ಗಂಗೆಗೆ ಹೋಗ್ಬಿಡ್ತಾಯಿದ್ವಿ. ಇಡೀ ಕೋಲಾರ ಸ್ತಬ್ಧ, ಯಾಕೆಂದರೆ ಆಚೆ ಬರಬಾರ್ದಲ್ವ. ನಾವು ಆ ನಿರ್ಜನ ದೇಶದ ನೀರವ ಕಾಲದಲ್ಲೂ ಕೂಡ ಬೆಟ್ಟ ಹತ್ಕೊಂಡು ಅಲ್ಲಿ ಮೇಲೆ ನಿಂತ್ಕೊಂಡು ಅಲ್ಲಿ ಎಲ್ಲ ನ್ಯಾಚುರಲ್ಲಾಗಿ ಮಾಡ್ಕೊಂಡಿದ್ವು. ಮೇಕೆಗಳು, ಕೋತಿಗಳು, ಓತಿಕೆತಗಳು ಇವೆಲ್ಲ ಇರ್ತಾವಲ್ವ, ಹಾಗೆ ನಾವು ಇದ್ವಿ ಅಷ್ಟೇ. ಅದೇನು ಸೂರ್ಯಗ್ರಹಣ ಅಂದರೆ ಅದೊಂದು ಭಯಂಕರ ವಿಪತ್ಕಾರಕ ಕ್ರಿಯೆ ಏನಲ್ಲ. ಇದನ್ನು ಮಾಡ್ಕೊಂಡಿರೋದು ಮನುಷ್ಯ ಅಷ್ಟೇ. ಪ್ರಾಣಿ ಪಕ್ಷಿಗಳಿಗೆ ಅದರ ಗೊಡವೆನೇ ಇಲ್ಲ. ಆಗಲೇ ಗಂಗಾಂಬಿಕೆಯವರು ಮಾತಾಡ್ತಾ ನನ್ನ ಬಗ್ಗೆ ಒಂದು ಮಾತು ಹೇಳಿದ್ರು. ಅಲ್ಲಮ ಪ್ರಭು ಜೊತೆ ಕನೆಕ್ಟ್ ಆಗುತ್ತೆ ಅಂತ ನಂಗ್ಲಿ ಸರ್ ಹೇಳ್ತಾಯಿದ್ರು. ಅದು 100% ರೈಟ್.
ನಾನು ಅಲ್ಲಮನ ವಚನಗಳನ್ನು ಭಾಳ ಗಾಢವಾಗಿ ಓದ್ಕೊಂಡಂಥವನು. ನನಗೆ ಡಾಕ್ಟರ್ ಎಲ್ ಬಸವರಾಜು ಅವರೇ ಮೊದಲು ಅಲ್ಲಮನ ವಚನಗಳನ್ನು ಕನ್ನಡಕ್ಕೆ ಕೊಟ್ಟಂಥವ್ರು. ಅಲ್ಲಮನ ವಚನ ಚಂದ್ರಿಕೆ, ಅಲ್ಲಮನ ವಚನಗಳು. ಅದುವರೆಗೆ ಅದನ್ನು ಮುಟ್ಟುವ ಸಾಹಸವನ್ನು ಯಾರೂ ಮಾಡಿರಲಿಲ್ಲ. ಯಾಕೆಂದರೆ ಕೆಂಡವನು ಒರಲೆ ಮುಟ್ಟಬಲ್ಲದೆ. ಒರಲೆ ಅಂದರೆ ಗೆದ್ಲು ಎಲ್ಲೆಲ್ಲೋ ಹಿಡಿಯುತ್ತೆ, ಕೆಂಡಕ್ಕೆ ಹಿಡಿಯುತ್ತಾ? ಹಂಗೆ ಅಲ್ಲಮ ಪ್ರಭುನ ಯಾರೂ ಮುಟ್ಟೇ ಇರಲಿಲ್ಲ. ಅದನ್ನು ಮುಟ್ಟಿದ ಮೊದಲ ವ್ಯಕ್ತಿ ಕನ್ನಡ ಸಾಹಿತ್ಯ ಜಗತ್ತಿನಲ್ಲೇ ಡಾಕ್ಟರ್ ಎಲ್ ಬಸವರಾಜು ಅವರು, ನಮ್ಮ ಕೋಲಾರ ಜಿಲ್ಲೆಯವರು. ಅವ್ರ ಜೊತೆ ನನಗೆ ತುಂಬ ಗಾಢವಾದ ಸ್ನೇಹ ಇತ್ತು. ಅವರು ನನಗೆ ಅಲ್ಲಮ ಕುಮಾರ ಅಂತಲೇ ಹೆಸರಿಟ್ಬಿಟ್ಟಿದ್ರು. ಏನು ಅಲ್ಲಮನ ಬಗ್ಗೆ ಇಷ್ಟು ವಿವರಣೆಗಳು ಕೊಡ್ತೀಯ ನೀನು, ಎಲ್ಲಿಂದ ಉಳಿಯುತ್ತಪ್ಪ ನಿನಗೆ ಇವೆಲ್ಲ ಅಂತ ಇದ್ದರು. ಸರ್ ನೀವು ಕಲಿಸ್ಕೊಟ್ಟಿದ್ದೆ ಸರ್ ಅಂತ ನಾನು ಹೇಳ್ತಾ ಇದ್ದೆ. ನಾನು ಬತ್ತೋಗಿರೋ ಕೆರೆ ನಾನು, ನೀವು ಹೊಸ ನೀರು ಅಂತ ಅವ್ರು ಹೇಳ್ತಾರೆ. ಅದು ಅವರ ದೊಡ್ಡತನ. ಒಟ್ಟಿನಲ್ಲಿ ಅಂಥ ಒಬ್ಬ ಜ್ಞಾನವೃದ್ಧರ ಜೊತೆ ನನಗೆ ಸ್ನೇಹ ಲಭ್ಯವಾಗಿದ್ದು ನನ್ನ ಜೀವನದ ಸೌಭಾಗ್ಯ. ಪ್ರಾಣ ಮಿತ್ರರಾದ ನಂಗಲಿಯವರಿಗೆ ಅಂತಲೇ ಸ್ವಹಸ್ತದಲ್ಲಿ ಬರೆದು ಅವ್ರ ಪುಸ್ತಕಗಳು ನನಗೆ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವನ್ನು ನಾನು ಎತ್ಕೊಂಡು ಹೇಳ್ತೇನೆ. ಪ್ರಾರ್ಥನೆ ಅಂತ ಒಂದಿದೆ, ಅಡಿಗುರಿದು ಒಂದು ಪದ್ಯ ಇದೆ, ಪ್ರಾರ್ಥನೆ, ಅದೇ ಬೇರೆ. ಇಲ್ಲಿ ಗಿಬ್ರಾನ್ ಅವರ ಪ್ರಾರ್ಥನೆ, ಪ್ರೇಯರ್ ಅಂದಿದ ತಕ್ಷಣ ನಮಗೆ ನಾನಾ ರೀತಿಯ ಆಲೋಚನೆಗಳು ಮೂಡ್ತವೆ. ಮ್ಯಾನ್ ಮೇಡ್ ಪ್ರೇಯರೇ ಬೇರೆ, ನ್ಯಾಚುರಲ್ಲೇ ಬೇರೆ. ಮ್ಯಾನ್ ಮೇಡ್ ಆ್ಯಂಡ್ ನ್ಯಾಚುರಲ್ ಎರಡು ಬೇರೆ ಬೇರೆ, ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಮ ಪ್ರಭು ಆಧ್ಯಾತ್ಮಿಕ ಜಗತ್ತಿನ ಅತ್ಯುನ್ನತ ಶಿಖರ, ಮೌಂಟ್ ಎವರೆಸ್ಟ್ ಅನ್ಬೋದು. ಆಧ್ಯಾತ್ಮಿಕ ಜಗತ್ತಿನ ಅತ್ಯುನ್ನತ ಶಿಖರ ಯಾರು ಅಂತ ಕೇಳಿದ್ರೆ ನಾನು ಹೇಳೋದು ಅಲ್ಲಮ ಪ್ರಭು. ಪ್ರಾಚೀನ ಭಾರತದಲ್ಲಿ ಗೌತಮ ಬುದ್ಧ, ಮೌಂಟ್ ಎವರೆಸ್ಟ್. ಮಧ್ಯಕಾಲೀನ ಭಾರತದಲ್ಲಿ ಅಲ್ಲಮ ಪ್ರಭು. ಆಧುನಿಕ ಭಾರತದಲ್ಲಿ ಸ್ವಾಮಿ ವಿವೇಕಾನಂದ. ನಾನು ಆ ಥರ ತಿಳ್ಕೊಂಡಿದ್ದೆ. ಇವರು ಮೂವರು ಮಹಾನ್ ದಾರ್ಶನಿಕರು. ಮೌಂಟ್ ಎವರೆಸ್ಟ್ ಇದ್ದಾಗೆ ನಾವು ಅವ್ರನ್ನ ನಂಬಲ್ಲ. ಅವ್ರನ್ನ ಬಿಟ್ಟು ಕೆಲಸಕ್ಕೆ ಬಾರದ ಪುರೋಹಿತಶಾಹಿ ಆಚಾರ್ಯರನ್ನು ನಂಬ್ತೀವಿ. ಇವ್ರು ಭಾಳ ದೊಡ್ಡವರಪ್ಪ, ಅವನು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ, ಆದರೆ ಎಂಥ ಕುಯುಕ್ತಿಯನ್ನು ಹೇಳಿದ್ದಾನೆ ಅನ್ನೋದನ್ನು ವಿವೇಕಾನಂದ ತೋರಿಸ್ಕೊಡ್ತಾರೆ. ಬುದ್ಧನಿಗೂ ಶಂಕರಾಚಾರ್ಯನಿಗೂ ಕಂಪೇರ್ ಮಾಡ್ತಾ, ಬುದ್ಧ ಎಂಥ ಉದಾರಿ, ಶಂಕರಾಚಾರ್ಯ ಎಷ್ಟು ಸಂಕುಚಿತ ವ್ಯಕ್ತಿ ಅನ್ನೋದನ್ನು ವಿವೇಕಾನಂದ ಹೇಳಿದ್ದಾರೆ. ಇದನ್ನು ಇವತ್ತು ಯಾರಾದರೂ ಗಮನಿಸಿದಾರಾ? ಅವನು KS ಭಗವಾನ್, ನನ್ನ ಗೆಳೆಯನೇ, ಅವರು ಶಂಕರಾಚಾರ್ಯರ ಪ್ರತಿಗಾಮಿತನ ಅಂತ ಒಂದು ಪುಸ್ತಕ ಬರೆದಿದ್ದ ತಕ್ಷಣ ಇವತ್ತು ಪೊಲೀಸ್ ಪ್ರೊಟೆಕ್ಷನಲ್ಲಿದ್ದಾರೆ. ಇದು ಮೈಸೂರಿನಲ್ಲಿದ್ದಾರೆ. ಶಂಕರಾಚಾರ್ಯನ ಟೀಕಿಸ್ಬಿಟ್ನಲ್ಲ ಅಂತ. ಅಯ್ಯೋ, ವಿವೇಕಾನಂದನೇ ಟೀಕಿಸಿದಾರಲ್ಲ. ಬುದ್ಧನ ಕಂಪೇರ್ ಮಾಡಿ ಭಾಳ ನ್ಯಾರೋ ಮೈಂಡ್ ಶಂಕರಾಚಾರ್ಯ ಅಂತ ಹೇಳಿದ್ದಾರೆ. ಅದನ್ನ ನೋಡಿ ನೀವು. ಅದರ ಮುಂದುವರೆದ ಭಾಗ ಭಗವಾನ್. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಆದರೆ ನಾವು ಬೆಟ್ಟದ ತುದಿಗೆ ಹದ್ದುಗಳು ಗೂಡು ಕಟ್ಟುವ ಸ್ಥಳಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ನೆಲಮಟ್ಟದಲ್ಲೇ ಇರ್ತೀವಿ ನಾವು. ಅಂದರೆ ಧಾರ್ಮಿಕವಾದಂಥ ಪ್ರಾರ್ಥನೆಗಳು, ಪೂಜೆಗಳು, ಆರಾಧನೆಗಳು, ಉತ್ಸವಗಳು, ಕುಂಭಮೇಳ ಇತ್ಯಾದಿಗಳಿಗೆ ಅಡೆತಡೆಯೇ ಇಲ್ಲ. ಪ್ರತಿದಿನ ಮತ್ತು ಋತುಮಾನಗಳ ಅನುಸಾರವಾಗಿ ಪ್ರಾರ್ಥನೆಗಳು ನಡೆಯುತ್ತಲೇ ಇವೆ. ಆದರೆ ಇಂಥ ಎಲ್ಲ ಪ್ರಾರ್ಥನೆಗಳು ಸ್ವಾರ್ಥಪೂರಿತವಾದವು ಮತ್ತು ಕಲುಷಿತವಾದವುಗಳು. ಈ ಪ್ರಾರ್ಥನೆಗಳಲ್ಲಿ ಮಾಯಾಮಲಿನತೆ ಅಂದರೆ ಮಾಯೆಗೊಳಗಾದ ಮನೋಮಾಲಿನ್ಯ ಎದ್ದು ಕಾಣುವ ಸತ್ಯ. ಖಲೀಲ್ ಗಿಬ್ರಾನ್ ಅವರು ಬರೆದ ಪ್ರಾರ್ಥನೆ
ಎಂಬ ಅಧ್ಯಾಯದ ಮೊದಲ ಸಾಲೆ ಸರ್ವಸಾಮಾನ್ಯವಾದ ಪ್ರಾರ್ಥನೆಯ ಗುಟ್ಟನ್ನು ಬಯಲು ಮಾಡುತ್ತದೆ. ಏನಂತ ಮಾಡುತ್ತೆ? ನಿಮಗೆ ಹತಾಶೆಯಾದಾಗ ಮತ್ತು ಅಗತ್ಯ ಬಿದ್ದಾಗ ನೀವು ಪ್ರಾರ್ಥಿಸುತ್ತೀರಿ, ಸಂಕಟ ಬಂದಾಗ ವೆಂಕಟರಮಣ. ಇದನ್ನೇ ನಮ್ಮ ಜನ ಹೇಳಿದ್ದಾರೆ. ಅಂದರೆ ನೀವು ಹತಾಶೆ ಆಗಬೇಕು, ನಿಮಗೆ ಅಗತ್ಯ ಬೀಳಬೇಕು. ಅವಸರಕ್ಕೆ ಮಾರುವ ದೈವವ ಬಸವಣ್ಣ ಹೇಳ್ತಾನೆ. ಅಂದರೆ ನಿಮ್ಮ ಅವಸರ ಅಂದರೆ ಅಲ್ಲಿ ಅರ್ಜೆಂಟ್ ಅಂತಲ್ಲ, ನೆಸೆಸಿಟಿ, ಅಗತ್ಯ. ನೀವು ಸಂತೃಪ್ತಿಯಲ್ಲೂ ಸಮೃದ್ಧಿಯಲ್ಲೂ ಸಹ ಪ್ರಾರ್ಥಿಸಿರಬಹುದು. ಒಟ್ಟಿನಲ್ಲಿ ಪ್ರಾರ್ಥನೆ ಎಂದರೆ ನಿಮ್ಮನ್ನು ನೀವೇ ಆಕಾಶದ ಆದಿ ಅಂತ್ಯಕ್ಕೆ ತೆರೆದುಕೊಳ್ಳುವುದು. ನಾನು ಹೇಳಿದೆ ಮ್ಯಾನ್ ಮೇಡ್ ಆ್ಯಂಡ್ ನ್ಯಾಚುರಲ್ ಅಂತ. ಗಮನಿಸಿ, ಮ್ಯಾನ್ ಮೇಡ್ನ ನಿರಾಕರಿಸಿ ನ್ಯಾಚುರಲ್ಗೆ ಗಿಬ್ರಾನ್ ಒತ್ತು ಕೊಡ್ತಾ ಇದ್ದಾನೆ. ಯಾವುದೇ ವಿಧವಾದ ಬಾಹ್ಯ ಪ್ರೇರಣೆ, ಪ್ರಚೋದನೆಗಳಿಲ್ಲದೆ ನಮ್ಮನ್ನು ನಾವೇ ಬ್ರಹ್ಮಾಂಡಕ್ಕೆ ತೆರೆದುಕೊಳ್ಳುವ ಪರಿಯಲ್ಲಿ ಪ್ರಾರ್ಥನೆಯನ್ನು ಖಲೀಲ್ ಗಿಬ್ರಾನ್ ಮನಗಾಣಿಸುತ್ತಾನೆ. ಬ್ರಹ್ಮಾಂಡಕ್ಕೆ ಅಂದರೆ ಯೂನಿವರ್ಸ್, ಅನಂತಕ್ಕೆ ತೆರೆದುಕೊಳ್ಳುವುದೆಂದರೆ ಮಾನವ ನಿರ್ಮಿತವಾದ ಎಲ್ಲ ಸೀಮೆಗಳನ್ನು ದಾಟುವುದು ಎಂದರ್ಥ. ಆದಿ ಇಲ್ಲದ ಅನಾದಿ, ಅಂತವಿಲ್ಲದ ಅನಂತ ಎಂಬುದು ಪ್ರಾರ್ಥನೆಯ ಮುಖ್ಯ ತಿರುಳಾಗಬೇಕು. ಆದರೆ ಹೀಗೆ ಆಗುವುದಿಲ್ಲ ಎಂಬುದನ್ನು ನಾನಾ ವಿಧವಾದ ಧಾರ್ಮಿಕ ಪ್ರಾರ್ಥನೆಗಳಲ್ಲಿ ಕಾಣುತ್ತೇವೆ. ಅಲ್ಲಮ್ಮ ಹೇಳ್ತಾರೆ, ಅಗ್ಗವಣಿ, ಪತ್ರೆ, ಧೂಪ, ದೀಪ ನಿವಾಳೆಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ. ಅಗ್ಗವಣಿ ನೀರು, ಅಗ್ಗವಣಿ, ಪತ್ರೆ, ಧೂಪ, ದೀಪ ನಿವಾಳೆಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ. ಏನೆಂದರಿಯರು ಎಂತೆಂದರಿಯರು, ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ. ಅವರು ಬೆಳಗ್ಗೆ ಹೇಳಿದ್ರಲ್ಲ ಆಗಲೇ ಗಂಗಾಂಬಿಕೆಯವರು, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಇದೆ ನಮ್ಗೆ ಬೇಕಾಗಿರೋದು ಅದೇನೆ. ಗ್ರೌಂಡ್ ಲೆವೆಲ್ ಅಂತ ನಾನು ಇದನ್ನೇ ಕರೆಯೋದು. ನಿಮ್ಮ ಆಲಯ ಭೇಟಿ ವಿಷಯ ನಿಮಗೆ ಭಾಳ ಗೌಣವಾಗಲಿ. ಗೌಣ ಅಂದರೆ ಸೆಕೆಂಡ್ರಿ, ಮುಖ್ಯ ಅಲ್ವೇ ಅಲ್ಲ, ನಗಣ್ಯ. ದೇವಾಲಯ ಪ್ರವೇಶ ಅನ್ನೋದು ನಗಣ್ಯವಾಗಲಿ. ದೇವಾಲಯ ಪ್ರವೇಶವೇ ಒಂದು ದೊಡ್ಡ ರಾಜಕೀಯ. ನಮ್ಮ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ಸಮಾಜದಲ್ಲಿ ಸಹ ಮನುಷ್ಯರಿಗೆ ದೇವಾಲಯ ಪ್ರವೇಶವೇ ಇಲ್ಲದಂತೆ ಮಾಡಿದ ದೇಶ ಇದು. ಗಿಬ್ರಾನ್ ಹೇಳ್ತಾ ಇದ್ದಾನೆ, ನಿಮ್ಮ ದೇವಾಲಯ ಪ್ರವೇಶ ನಗಣ್ಯವಾಗಲಿ. ಹಾಗೂ ಜ್ಞಾನತ್ವದೊಂದಿಗಿನ ತಲ್ಲೀನತೆಯು ಪ್ರಿಯ ಸಂವಾದವಾಗಲಿ. ನಿಮ್ಮ ಆಲಯ ಭೇಟಿಗೆ ಯಾವೊಂದು ನೀವು ಪಡೆಯುವುದನ್ನು ಬೇಡುವ ಯಾವ ಉದ್ದೇಶವೂ ಇರಬಾರದು. ದೇವಾಲಯಕ್ಕೆ ಹೋಗಿ ಪರವಾಗಿಲ್ಲ, ಆದರೆ ನಿರ್ಲಿಪ್ತವಾಗಿ ಹೋಗಿ. ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ಹೋಗಬೇಡಿ. ಏನು ಹರಕೆಗಳು, ಮುಡಿಪುಗಳೆಷ್ಟು, ಕಾಣಿಕೆಗಳು, ತಲೆ ಕೂದಲಿಂದ ಹಿಡಿದು ಏನೇನು ಕಾಣಿಕೆಗಳು ಕೊಡ್ತಾರೆ ನೀವು ಗಮನಿಸಿ. ಮುಂತಾದ ಲಂಚಾವತಾರ ಪ್ರಾರ್ಥನೆಯಲ್ಲಿ ಅಡಗಿರುವುದನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಒಂದು ದೊಡ್ಡ ಲಂಚಾವತಾರನೇ ಕಾಣ್ತದೆ. ನೀವು ಬೇರೆಯವರ ಒಳಿತಿಗಾಗಿ ಬೇಡುತ್ತೇವೆ ಎಂದರೂ ಅದಕ್ಕೆ ಕಿವಿ ಕೊಡುವುದಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ ಅಂದರೂ ಕೂಡ ಕಿವಿ ಕೊಡಲ್ಲ. ಇದನ್ನು ಫಸ್ಟ್ ತಿಳ್ಕೋಬೇಕು ನಾವು. ಮಜ್ಜನಕ್ಕೆರೆದು ಫಲವ ಬೇಡುವರಯ್ಯ, ಅಲ್ಲಮ್ಮನ ವಚನ. ಮಜ್ಜನಕ್ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿಯದು ಆ ಫಲವು ಸಿತಾಳಕ್ಕಲ್ಲದೆ. ಸಿತಾಳ ಎಳ್ನೀರು, ಎಳ್ನೀರಿನಿಂದ ಅಭಿಷೇಕ ಮಾಡ್ತಾರೆ. ಮಜ್ಜನಕ್ಕೆರೆದು ಫಲವ ಬೇಡುವರಯ್ಯ,
ತಮಗೆಲ್ಲಿಯದೋ ಆ ಫಲವು ಸಿತಾಳಕ್ಕಲ್ಲದೆ. ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಗಿಡು ಮರಗಳಿಗಲ್ಲದೆ. ಸುಯಿದಾನವನ್ನು ಅರ್ಪಿಸಿ ಪ್ರಸಾದದ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು 18 ಧಾನ್ಯಕ್ಕಲ್ಲದೆ. ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು, ಯಾಕೆಂದರೆ ಇವೆಲ್ಲ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ಏನೆಂಬೆ ಹೇಳ ರಾಮನಾಥ ಅಂತ ಜೇಡರ ದಾಸಿಮಯ್ಯ ಹೇಳಿದ್ದ. ಇವನು ಅಲ್ಲಮ್ಮ ಏನು ಹೇಳ್ತಾ ಇದ್ದಾನೆ, ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವಾನ್ಯಾಯಿಗಳ ಏನೆಂಬೆ ಗುಹೇಶ್ವರ. ಇವ್ರಿಗಿಂತ ಅನ್ಯಾಯಿಗಳು ಇನ್ಯಾರೂ ಇಲ್ಲ ಅಂತ. ಈ ತೆರದಿ ನೋಡಿ, ಈ ತೆರದಿ ಹಳಗನ್ನಡ ರೂಪ ಈ ತರಹ ಅಂತ ಬೇಕಾದರೂ ನಾನು ಹಳಗನ್ನಡದ ರೂಪಗಳು ಆವಾಗ ಬರ್ತವೆ. ಈ ತೆರದಿ ನಿಮ್ಮ ಆಲಯ ಭೇಟಿ ಲೆಕ್ಕಕ್ಕೆ ಇಲ್ಲದೆ ಗೌಣವಾಗಬೇಕು. ನಾನು ನಿಮಗೆ ಈ ಸಾಗರ, ಕಾಡುಗಳು, ಪರ್ವತಗಳು ಹೇಗೆ ಪ್ರಾರ್ಥಿಸುತ್ತವೆ ಎಂದು ತಿಳಿ ಹೇಳಲಾರೆ. ಆದರೆ ಅವುಗಳ ಪ್ರಾರ್ಥನೆಯನ್ನು ನಿಮ್ಮ ಹೃದಯದಲ್ಲಿ ಕೇಳಬಹುದು. ನೀರವ ನಿಶ್ಶಬ್ದದಲ್ಲಿ ಕಿವಿಗೊಟ್ಟು ಆಲಿಸೆ, ಆ ಮಾತುಗಳು ನಿಮಗೆ ಕೇಳಿಸಿಯವು. ನೀರವ ನಿಶ್ಶಬ್ದದಲ್ಲಿ ಕಿವಿಗೊಟ್ಟು ಆಲಿಸೆ, ಆ ಮಾತುಗಳು ನಿಮಗೆ ಕೇಳಬಹುದು. ಏನದು ಆ ನೀರವ ನಿಶ್ಶಬ್ದದಲ್ಲಿ ಅಲ್ಲಮ ಕೇಳಿದ ಮಾತುಗಳು ಯಾವುದು? ಹೃದಯದ ಮಾತುಗಳು. ಹರಿವ ನದಿಗೆ ಮೈಯೆಲ್ಲ ಕಾಲು. ಅದ್ಭುತವಾದಂಥ ಒಂದು ಅಭಿವ್ಯಕ್ತಿ. ಹರಿವ ನದಿಗೆ ಎಷ್ಟು ಕಾಲುಗಳಿವೆ? ಗಂಗೋತ್ರಿಯಿಂದ ಹಿಡಿದು ಕಡಲು ಸೇರೋವರೆಗೆ ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಕಿಚ್ಚಿಗೆ ಮೈಯೆಲ್ಲ ಬಾಯಿ. ಇದು ಕಾರಣ ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವು ಲಿಂಗಮಯವಯ್ಯ. ಮುಗಿದೋಯ್ತು. ಲಿಂಗವನ್ನು ಎಕ್ಸ್ಟ್ರಾ ಕಟ್ಕೊಳ್ಳಬೇಕಾಗಿಲ್ಲ ಅಂತ. ಯಾಕೆಂದರೆ ಲಿಂಗವನ್ನು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ವೀರಶೈವ ಧರ್ಮದಲ್ಲಿ ಇದೆ. ಮೊಣಕಾಲಲ್ಲಿ ಇಟ್ಕೋಬೋದು, ಬಾಯಲ್ಲಿ ಇಟ್ಕೋಬೋದು, ತಲೆಯಲ್ಲಿ ಇಟ್ಕೊಳ್ತಾರೆ, ಕಂಠದಲ್ಲಿ, ಕಂಕಳಲ್ಲಿ, ನಾನಾ ಕಡೆ 8 ಪವಿತ್ರ ಸ್ಥಾನಗಳಿವೆ, ಅಲ್ಲಿ ಇಟ್ಕೋಬೇಕು ಅಂತ. ಅಲ್ಲಮ್ಮ ಹೇಳ್ತಾ ಇದ್ದಾನೆ, ನಿಮ್ಮ ಶರಣಂಗೆ ಅಡಿಯಿಂದ ಮುಡಿವರೆಗೂ ಸರ್ವಾಂಗವೂ ಲಿಂಗಮಯವಯ್ಯ. ಯಾಕೆ ಅಂದರೆ ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ನೋಡಿ, ನಿಶ್ಶಬ್ದದಲ್ಲಿ, ನೀರವದಲ್ಲಿ ಕಿವಿಗೊಟ್ಟು ಆಲಿಸಿದ ಮಾತುಗಳಿವೆ. ನಾನು ಗಿಬ್ರಾನ್ ಮೂಲಕ ಅಲ್ಲಮ್ಮನನ್ನು ಹೇಳ್ತಾ ಇದ್ದೇನೆ. ಕಿಂಚಿತ್ತು ನಾವು ಅವನಲ್ಲಿ ಬೇಡಬಾರದು, ಲವಲೇಶವೂ ಬೇಡಬಾರದು. ಏಕೆಂದರೆ ಅವು ನಮ್ಮಲ್ಲಿ ಮೂಡುವ ಮುನ್ನವೇ ಆತ ಅವುಗಳನ್ನು ಬಲ್ಲ. ನಮ್ಮಲ್ಲಿ ಹುಟ್ತಾ ಇದ್ದಂಗೆ ಅವನಿಗೆ ಗೊತ್ತಾಗ್ಬಿಡುತ್ತೆ, ಓ ಇವನಿಗಿದು ಬೇಕಾಗಿದೆ ಅಂತ. ಇನ್ನು ಬಾಯಿ ಬಿಟ್ಟೇನು ಕೇಳ್ತೀಯ? ಆದ್ದರಿಂದ ನೀನೇನು ಬೇಡ್ಕೋಬಾರ್ದು. ದಾತ ನೀನೇ ನಮ್ಮ ಅಗತ್ಯ. ನಮಗೆ ನಿನ್ನನ್ನು ನೀಡುವ ಮೂಲಕ ಎಲ್ಲರಿಗೂ ಅದನ್ನು ನೀಡಿದ್ದೀಯ. ನಿನ್ನನ್ನೇ ನೀನು ಕೊಟ್ಬಿಟ್ಟಿದ್ಯಾ ನಮಗೆ. ನನ್ನಲ್ಲಿದೆಯಾ ನೀನು? ಅಣು ರೇಣು ತೃಣ ಕಾಷ್ಟಗಳಲ್ಲಿ, ನಕ್ಷತ್ರ ನಿಹಾರಿಕೆಗಳಲ್ಲಿ ನೀನಿಲ್ಲದ ಜಾಗವೇ ಇಲ್ಲ. ಸರ್ವಂತರ್ಯಾಮಿ. ಹೀಗಾಗಿ ಭಗವತ್ ಕೃಪೆ, ಡಿವೈನ್ ಗ್ರೇಸ್ ಅಂತೀವಲ್ಲ, ಅದನ್ನು ಒಪ್ಪೋದೇ ಇಲ್ಲ. ಅಲ್ಲಮ್ಮ ಕೂಡ ಅಷ್ಟೇ, ಅಕ್ಕ ಮಹಾದೇವಿನೂ ಅಷ್ಟೇ, ಖಲೀಲ್ ಗಿಬ್ರಾನು ಅಷ್ಟೇ. ಭಗವತ್ ಕೃಪೆಯ ನಿರಾಕರಣೆ, ಕೃಪಾ ಕಟಾಕ್ಷದ ನಿರಾಕರಣೆ. ನಮ್ಮ ಕೃಷ್ಣಮೂರ್ತಿಯವರಿಗೆ ಕೃಪಾ ಮಗಳಿದ್ದಾಳೆ, ಅದು ಬೇರೆ. ಯಾಕೆಂದರೆ ಅವರ ಬಾಳಿಗೆ ಕೃಪೆಯೇ, ಅದರಿಂದಲೇ ಅವರು ಕೃಪಾ ಅಂತ ಹೆಸರಿಟ್ಟಿರೋದು. ಇಲ್ಲಿ ಗಿಬ್ರಾನ್ ಆಗಲಿ, ಅಲ್ಲಮ್ಮ ಆಗಲಿ, ಅಕ್ಕ ಮಹಾದೇವಿ ಆಗಲಿ ಭಗವತ್ ಕೃಪೆಯನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಒಂದು ಚೂರು ಬೇಡ್ಕೋಬಾರ್ದು. ಯಾಕೆ ಬೇಡ್ಕೋಬೇಕು? ಅವು ಹುಟ್ಟಕ್ಕೆ ಮುನ್ನವೇ ಅವನಿಗೆ ಗೊತ್ತಿದೆ ಅಂತ.
ಅಕ್ಕನ ಒಂದು ವಚನ, ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ. ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ. ಈ ಬಿಗಿನಿಂಗೇ ನಮ್ಗೆ ಸ್ವಲ್ಪ ಡೌಟು, ಇದೇನಿದು ಅಂತ. ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನೋಡಿ, ಅದು ಸಿಕ್ಕಲೇಬಾರ್ದು. ಬಿದ್ದಡೆ, ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬುದಕ್ಕೆ ಮುಂಚೆ ಶುನಿ ಎತ್ತಿಕೊಂಬುವಂತೆ ಮಾಡಯ್ಯ. ಶುನಿ ನಾಯಿ. ಚನ್ನಮಲ್ಲಿಕಾರ್ಜುನ. ಇದನ್ನು ಒಬ್ಬೊಬ್ಬರು ನಮ್ಮಲ್ಲಿ ವಿಮರ್ಶಕರು ಒಂದೊಂದು ಥರ ಹೇಳಿದ್ದಾರೆ. ಎಲ್ಲವನ್ನೂ ಭಗವಂತನ ಇಚ್ಛೆಗೆ ಬಿಟ್ಟು ಬಿಡುವ ಮನೋಭಾವ ಇದೆ ಇಲ್ಲಿ ಅಂತ. ಭಿಕ್ಷೆ ಬೇಡುವ ಮೂಲಕ ತನ್ನಲ್ಲಿನ ಅಹಂಕಾರವನ್ನು ತೊಲಗಿಸುವುದು ಇಲ್ಲಿ ಕಾಣ್ತದೆ ಅಂತ ಒಬ್ಬರು. ಅಹಂಕಾರ ಮತ್ತು ಮಮಕಾರಗಳ ನಿರಸನದ ಅವಶ್ಯಕತೆಯನ್ನು ಇದು ಹೇಳ್ತಾ ಇದೆ ಅಂತ ಒಬ್ಬರು. ಹತಾಶೆಯ ಮನೋಭಾವ ಇದೆ ಇಲ್ಲಿ. ಇದು ಜೀವ ವಿರೋಧಿ, ಜೀವ ವಿರೋಧಿ ಅಂತೆ. ಇದು ನಾವು ತಿಳ್ಕೊಳ್ಬೇಕಾದ್ದು ನೆಗೇಷನ್ ಆಫ್ ಡಿವೈನ್ ಗ್ರೇಸ್ ಅಷ್ಟೇ. ಭಗವತ್ ಕೃಪೆಯ ನಿರಾಕರಣೆ. ನಾನು ಸಂಪಾದಿಸ್ಕೊಳ್ತೇನೆ, ನನಗೆ ಯಾವ ದಯಾಭಿಕ್ಷೆಯೂ ಬೇಕಿಲ್ಲ ಅಂತ ಹೇಳ್ತಾರೆ. ಮನೆ ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಅಂತ ಸ್ಟಾರ್ಟ್ ಆದರೂ ಕೂಡ ಆ ಬೇಡುವುದನ್ನೇ ನಿರಾಕರಿಸುತ್ತಿರುವ ವಚನವೇ. ಇದನ್ನು ಗಿಬ್ರಾನ್ ಕೂಡ ಹೇಳ್ತಾ ಇದ್ದಾರೆ. ನೀವು ಕಿಂಚಿತ್ತು ಆತನಲ್ಲಿ ಬೇಡಬಾರದು. ಅದಕ್ಕೆ ಕೊಟ್ಟಿರೋ ಒಂದು ಮೆಟಫರ್ ಅಕ್ಕನ ವಚನ. ನಾನಂತೂ ಅದು ತಿಳ್ಕೊಂಡಿದ್ದೀನಪ್ಪ. ಈ ಥರ ಇನ್ನೂ ಸಾಕಷ್ಟು ಗೊತ್ತಾಕ್ಕೊಂಡಿದ್ದೀನಿ. ಕಾಲದ ಬಗ್ಗೆನೂ ಅಷ್ಟೆ. ಕಾಲದ ಬಗ್ಗೆ ನಾವೆಲ್ಲ ಕ್ಯಾಲೆಂಡರ್ಗೆ ಬದ್ಧರು ಅಲ್ವಾ. ಇವ್ರು ಹೇಳಿದ ತಕ್ಷಣವೇ ಆಗಸ್ಟ್ 3 ಗುರ್ತಾಕೊಂಡ್ಬಿಟ್ಟೆ ನಾನು. ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಕರೀತಾರೆ. ಈ ಕ್ಯಾಲೆಂಡರ್ಗೆ ನಾವು ಬದ್ಧರು. ಇದಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡಿರ್ತೀವಿ. ಕಾಲ ಅನ್ನೋದು ಕ್ಯಾಲೆಂಡರನ್ನು ಮೀರಿರ್ತಕ್ಕಂಥ ಕಾಲಮಾನ ಬೇರೆ, ಕಾಲ ಪ್ರವಾಹ ಬೇರೆ, ಟೈಮ್ ಲೈನ್ ಬೇರೆ, ಟೈಮ್ ಫ್ಲೋ ಬೇರೆ. ಗಿಬ್ರಾನ್ ತನ್ನನ್ನು ಗುರುತಿಸಿಕೊಳ್ಳುವುದು ಟೈಮ್ ಫ್ಲೋ, ಕಾಲ ಪ್ರವಾಹದಲ್ಲಿ. ಇಲ್ಲಿ ಕ್ರಿಸ್ತ ಶಕವೂ ಇಲ್ಲ, ಕ್ರಿಸ್ತ ಪೂರ್ವವೂ ಇಲ್ಲ. ಇದು ಆದಿ ಮಧ್ಯಂತಗಳಿಲ್ಲದ ಕಾಲ ಪ್ರವಾಹ. ಆದಿಯೂ ಇಲ್ಲ, ಮಧ್ಯೆಯೂ ಇಲ್ಲ, ಅಂತವೂ ಇಲ್ಲ. ಇದೊಂದು ನಿರಂತರ ಚಲನೆ. ಆದರೆ ನಾವು ಒಂದು ಬಕೆಟಲ್ಲಿ ನೀರು ಎತ್ಕೊಂಡ್ಬಂದಂಗೆ ಕ್ಯಾಲೆಂಡರ್, ಗ್ರೆಗೋರಿಯನ್ ಕ್ಯಾಲೆಂಡರ್, ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ಇದು ನಮ್ಮ ಮಿತಿ. ಇದು ಕಾಲಮಾನ. ಕಾಲವನ್ನು ಅಳಿಯೋದಕ್ಕೆ ಹೋಗ್ತೀವಿ. ನೀನು ಕಾಲವನ್ನು ಅಳಿಯೋಕ್ಕೆ ಹೋಗಬೇಡ ಅಂತಾನೆ ಗಿಬ್ರಾನ್. ಯಾಕೆಂದರೆ ಅದು ಫೇಲ್ಯೂರ್ ಆಗುತ್ತೆ. ಕಾಲವನ್ನು ಅಳಿಯೋಕ್ಕೆ ಸಾಧ್ಯ ಇಲ್ಲ. ಅನಂತದ ಚಲನೆಯನ್ನು ನೀನು ಹೇಗೆ ಅಳೆಯುತ್ತೆ? ಅದರಿಂದ ಇವತ್ತು ಅನ್ನೋದರಲ್ಲಿ ನೆನ್ನೆಯನ್ನು ಕಾಣು, ನಾಳೆಯನ್ನು ಕಾಣು ಅಂತ ಹೇಳ್ತಾನೆ ಗಿಬ್ರಾನ್. ಅಲ್ಲಮ್ಮ, ಇಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ. ಡೆಫಿನೇಷನ್ ಆಫ್ ಡೇ. ದಿನ ಅಂದರೆ ನಾವು 24 hours ಅಂತೀವಿ, ಅಥವಾ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಂತೀವಿ. ಇದು ನಮ್ಮ ಗ್ರಹಿಕೆ. ಅಲ್ಲಮ್ಮ ಏನು ಹೇಳ್ತಾನೆ ಅಂದರೆ, ಒಂದು ದಿನ ಅಂದರೆ ದಿನ ಅಲ್ಲ ಅದು. ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ. ಕಾಲದ ಅತ್ಯಂತ ಸಂಕೀರ್ಣವಾದ ಸಮಾವಿಷ್ಟವಾದ ಚಿಂತನೆ ಇದು. ಡಿ ಆರ್ ನಾಗರಾಜು ಒಂದು ಕಡೆ ಬರೀತಾರೆ, ಕನ್ನಡದ ಕವಿಗಳಿಗೆ ಕಾಲ ಮುಖ್ಯ ಅಲ್ಲ, ಕಾಲವನ್ನು ಅವರು ಅಷ್ಟಾಗಿ ಚಿಂತನೆ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಅದನ್ನು ಕೌಂಟ್ರ್ ಮಾಡಿದ್ದೀನಿ. ಅಲ್ಲಮ್ಮನ ಈ ವಚನಕ್ಕೆ ಏನು ಹೇಳ್ತೀರಿ? ಬಟ್ ನಾನು ಕೇಳಿದಾಗ ಅವರು ಬದುಕಿರಲಿಲ್ಲ. ಇರಲಿ ಬಿಡಿ.
ಅಂದರೆ ಕಾಲದ ಅತ್ಯಂತ ಸಂಕೀರ್ಣವಾದ ಸಮಾವಿಷ್ಟವಾದ ಒಂದು ಅಭಿವ್ಯಕ್ತಿಯನ್ನು ಅಲ್ಲಮ ಕೊಟ್ಟಿದ್ದಾನೆ. ಇವನು ಕನ್ನಡಿಗ, ಕನ್ನಡ ಕಸ್ತೂರಿ ಅಂತಾರೆ. ಯಾಕೆ ಕನ್ನಡ ಕಸ್ತೂರಿ ಅಂದರೆ ಅಲ್ಲಮ ಪ್ರಭು ಇವನಿಗೆ. ಇಂಥ ಅಲ್ಲಮ ಪ್ರಭು ಜಗತ್ತಿನ ಯಾವ ಭಾಷೆಯಲ್ಲೂ ಇಲ್ಲ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕನ್ನಡಿಗರಿಗೆ ಗೊತ್ತಿಲ್ಲ. ಏಕೆಂದರೆ ಕೆಂಡವನು ಹೊರಲೆ ಮುಟ್ಟಬಲ್ಲುದೇ ಅಯ್ಯ, ಇದು ಸ್ಥಿತಿ. ನನ್ನ ಪ್ರಕಾರ ವಚನ ಚಳುವಳಿಗೆ ಅಲ್ಲಮ ಸಿಕ್ಕಿದ್ದು ವಚನ ಚಳುವಳಿಯ ಪುಣ್ಯ. ಅದನ್ನು ಗುರುತಿಸಿದವನು ಬಸವಣ್ಣ. ತುಂಬ ಗ್ರೇಟ್ ಬಸವಣ್ಣ ಗುರುತಿಸದೇ ಇದ್ದಿದ್ರೆ ನಮಗೆ ಅಲ್ಲಮ ಸಿಗ್ತಾ ಇರಲಿಲ್ಲ. ಇದು ಫಸ್ಟ್ ತಿಳ್ಕೊಳ್ಬೇಕು ನಾವು. ಬಸವಣ್ಣನಿಗೆ ಅಲ್ಲಮ ಯಾರು ಏನು ಅನ್ನೋದು ಗೊತ್ತಿತ್ತು. ಅವನಿಗೆ ಕೊಡಬೇಕಾದ ಸ್ಥಾನಮಾನಗಳನ್ನು ಬಸವಣ್ಣ ಕೊಟ್ಟ. ಅದು ಬೇರೆಯವ್ರಿಗೆ ಇಷ್ಟ ಆಗಲಿಲ್ಲ. ಅದನ್ನು ತಿರಸ್ಕರಿಸಿ ಹೊರಟರು. ಕೊನೆಗೆ ಬಸವಣ್ಣನೇ ಮುಗಿಸಿದ್ರು. ಇದು ಕತೆ, ಸ್ಟೋರಿ. ಒಟ್ಟಿನಲ್ಲಿ ನಾನು ಕೆಲವು ಭಾಷೆಗಳು ಬಲ್ಲೆ, ಭಾಳ ಗರ್ವದ ಮಾತುಗಳಾಗುತ್ತೇನೋ ಜಗತ್ತಿನ ಭಾಷೆಗಳು ಅಂದರೆ. ನಾನಂತೂ ಅಲ್ಲಮನಂತಹ ದಾರ್ಶನಿಕನನ್ನು ಕಂಡೇ ಇಲ್ಲ. ಅದಕ್ಕೆ ನಾನು ಅವನ ಮೌಂಟ್ ಎವರೆಸ್ಟ್ ಅಂತ ಕರೆಯೋದು, ಜಗತ್ತಿನ ಅತ್ಯುನ್ನತ ಶಿಖರ. ಇನ್ನುಳಿದ ಎಲ್ಲ ದಾರ್ಶನಿಕರು ಇನ್ಕ್ಲೂಡಿಂಗ್ ಕುವೆಂಪು ನಾನು ಬೇಸ್ ಕ್ಯಾಂಪಲ್ಲೇ ಗುರುತಿಸೋದು. ಎವರೆಸ್ಟ್ ಬೇಸ್ ಕ್ಯಾಂಪ್ ಇನ್ಕ್ಲೂಡಿಂಗ್ ಗಿಬ್ರಾನ್. ಒಟ್ಟಿನಲ್ಲಿ ಇವತ್ತು ಮಾತಾಡೋದಕ್ಕೆ ನಮಗೆ ಆಹಾರವನ್ನು ಈ ಪುಸ್ತಕದ ಮೂಲಕ ಗೆಳೆಯ ಬಾಗೇಪಲ್ಲಿ ಕೃಷ್ಣಮೂರ್ತಿಯವರು ಕೊಟ್ಟಿದ್ದಾರೆ. ಇಷ್ಟೊತ್ತು ನೀವು ನನ್ನ ಮಾತುಗಳನ್ನು ಕೇಳಿದ್ರಿ. ಇಷ್ಟು ಹೇಳಿ ನನ್ನ ಮಾತುಗಳು ನಿಲ್ಲಿಸ್ತೀನಿ. ನಮಸ್ಕಾರ. ಅಮೋಘವಾದ